ಹೊಯ್ಸಳರು ನಿರ್ಮಿಸಿದ ನೂರಾರು ದೇವಾಲಯಗಳಲ್ಲಿ ಕರ್ನಾಟಕದಲ್ಲೇ ಅತ್ಯಂತ ಅಪರೂಪದ ಯೋಗಮಾಧವ ವಿಗ್ರಹ ದೇವಾಲಯ ಎಲ್ಲಿದೆ ಗೊತ್ತಾ? ಸುಮಾರು 750 ವರ್ಷಗಳ ಹಿಂದೆ ಅಗ್ರಹಾರವಾಗಿ ಪ್ರಸಿದ್ಧಿ ಪಡೆದಿದ್ದ ಒಂದು ಪುಟ್ಟ ಗ್ರಾಮದಲ್ಲಿ ಇಂದಿಗೂ ಕಾಲವನ್ನು ಮೀರಿದ ಒಂದು ಅದ್ಭುತ ದೇವಾಲಯ ಮೌನವಾಗಿ ನಿಂತಿದೆ. ಅದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆಯ ಶ್ರೀ ಯೋಗಮಾಧವ ದೇವಾಲಯ. ಮೊದಲ ನೋಟಕ್ಕೆ ಈ ದೇವಾಲಯ ಸಾಮಾನ್ಯವಾಗಿ ಕಾಣಬಹುದು, ಆದರೆ ಇದರ ಪ್ರತಿಯೊಂದು ಕಲ್ಲಿನ ಹಿಂದೆ ಒಂದು ಇತಿಹಾಸವಿದೆ. ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ನಂತರದ ಚಿಕ್ಕನಾಯಕನಹಳ್ಳಿ ಪಾಳೆಯಗಾರರು 3 ವಿಭಿನ್ನ ಕಾಲಘಟ್ಟಗಳ ಗುರುತುಗಳನ್ನು ತನ್ನೊಳಗೆ ಹೊತ್ತಿರುವ ಅಪರೂಪದ ದೇವಾಲಯ ಇದು. ಶೆಟ್ಟಿಕೆರೆಯ ಪ್ರಾಚೀನ ಹೆಸರು ಶ್ರೀ ಭರಿತ ಪ್ರಕಾಶಪುರ. ಹೊಯ್ಸಳರ ಕಾಲದಲ್ಲಿ ಇದು ಕೇವಲ ಒಂದು ಗ್ರಾಮವಾಗಿರಲಿಲ್ಲ, ಇದು ಒಂದು ಅಗ್ರಹಾರವಾಗಿತ್ತು. ಅಗ್ರಹಾರ ಎಂದರೆ ರಾಜರು ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ ಗ್ರಾಮ. ಇಲ್ಲಿ ವೇದ ಅಧ್ಯಯನ, ಶಾಸ್ತ್ರ ಚರ್ಚೆ, ಧಾರ್ಮಿಕ ಶಿಕ್ಷಣ ಮತ್ತು ದೇವಾಲಯದ ಆಡಳಿತ ವ್ಯವಸ್ಥೆ ನಡೆಯುತ್ತಿತ್ತು. ಅಂದರೆ ಹಿಂದಿನ ಭಾಷೆಯಲ್ಲಿ ಹೇಳುವುದಾದರೆ ಇದು ಆ ಕಾಲದ ಶಿಕ್ಷಣ ಕೇಂದ್ರವಾಗಿತ್ತು. ಕ್ರಿಸ್ತಶಕ 1272ರ ಹೊಯ್ಸಳರ ಶಾಸನವು ಈ ದೇವಾಲಯದ ಇತಿಹಾಸವನ್ನು ಸ್ಪಷ್ಟವಾಗಿ ದಾಖಲಿಸಿದೆ. ಹೊಯ್ಸಳರ ರಾಜ ಭುಜಬಲ ವೀರ ನರಸಿಂಹನ ಆಳ್ವಿಕೆಯಲ್ಲಿ ಅವನ ಮಹಾಪ್ರಧಾನ ಅಗಾಸ ಗೋತ್ರದ ಗೋಪಾಲ ದಂಡನಾಯಕನು ಈ ದೇವಾಲಯವನ್ನು ನಿರ್ಮಿಸಿ ಅದರ ನಿರ್ವಹಣೆಗೆ ಅಪಾರ ದಾನಗಳನ್ನು ನೀಡಿದನು. ಶಾಸನದಲ್ಲಿ 37 ಬ್ರಾಹ್ಮಣರ ವೃತ್ತಿಗಳನ್ನು ನೀಡಿ ಅಗ್ರಹಾರವನ್ನು ಸ್ಥಾಪಿಸುವುದು ಉಲ್ಲೇಖವಾಗಿದೆ. ಈ ದೇವಾಲಯ ತ್ರಿಕೂಟ ಮಾದರಿಯಲ್ಲಿದೆ. ಮಧ್ಯದಲ್ಲಿ ಯೋಗಮಾಧವ, ಉತ್ತರದಲ್ಲಿ ಲಕ್ಷ್ಮೀನಾರಾಯಣ ಹಾಗೂ ದಕ್ಷಿಣದಲ್ಲಿ ವೇಣುಗೋಪಾಲ ಸ್ವಾಮಿ ವಿರಾಜಮಾನರಾಗಿದ್ದಾರೆ. ನಕ್ಷತ್ರಾಕಾರದ ಜಗತಿಯ ಮೇಲೆ ನಿರ್ಮಿತವಾಗಿರುವ ಈ ದೇವಾಲಯ ಹೊಯ್ಸಳ ಶಿಲ್ಪಶೈಲಿಯ ಅತ್ಯಂತ ಸುಂದರ ಮಾದರಿಯಾಗಿದೆ. ಈ ದೇವಾಲಯದೆದುರು ಸುಮಾರು 35 ಅಡಿ ಎತ್ತರದ ಕಣಶಿಲೆಯ ಗರುಡ ಸ್ತಂಭ ಇಂದಿಗೂ ಹೆಮ್ಮೆಯಿಂದ ನಿಂತಿದೆ. ಬಹುಶಃ ಇದು ದೇವಾಲಯದ ನಂತರದ ಕಾಲದಲ್ಲಿ ವಿಜಯನಗರ ಅಥವಾ ಪಾಳೆಯಗಾರರ ಅವಧಿಯಲ್ಲಿ ಇನ್ನಷ್ಟು ಅಭಿವೃದ್ಧಿಗೊಂಡಿರಬಹುದು. ಈ ದೇವಾಲಯದ ಅತ್ಯಂತ ದೊಡ್ಡ ವಿಶೇಷವೇನೆಂದರೆ ಯೋಗಮಾಧವ ಪದ್ಮಾಸನದಲ್ಲಿ ಕುಳಿತಿರುವ ವಿಷ್ಣು, ಮೇಲಿನ 2 ಕೈಗಳಲ್ಲಿ ಶಂಖ ಮತ್ತು ಚಕ್ರ, ಕೆಳಗಿನ 2 ಕೈಗಳಲ್ಲಿ ಯೋಗ ಮುದ್ರೆಯಲ್ಲಿ, ಮುಖದಲ್ಲಿ ಅಪರೂಪದ ಶಾಂತಭಾವ. ಇಂತಹ ಯೋಗಮಾಧವನ ವಿಗ್ರಹ ಕರ್ನಾಟಕದಲ್ಲಿ ಅತ್ಯಂತ ಅಪರೂಪವೆಂದು ಅನೇಕ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಉತ್ತರದ ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿರುವವರು ಶ್ರೀ ಲಕ್ಷ್ಮೀನಾರಾಯಣ. ಈ ವಿಗ್ರಹವು ಹೊಯ್ಸಳ ಶಿಲ್ಪಕಲೆಯ ಮತ್ತೊಂದು ಅದ್ಭುತ ಉದಾಹರಣೆಯಾಗಿದೆ. ವಿಷ್ಣುವು ಭೋಗಾಸನದಲ್ಲಿ ಆಸೀನನಾಗಿದ್ದು ತನ್ನ ಎಡತೊಡೆಯ ಮೇಲೆ ಮಹಾಲಕ್ಷ್ಮಿಯನ್ನು ಆಸೀನಗಳಾಗಿ ಧರಿಸಿದ್ದಾನೆ. ಈ ಭಂಗಿಯನ್ನು ಲಕ್ಷ್ಮೀನಾರಾಯಣ ಅಥವಾ ಭೋಗಾಸನ ವಿಷ್ಣು ಎಂದು ಕರೆಯಲಾಗುತ್ತದೆ. ಸ್ವಾಮಿಯು 4 ಭುಜಗಳಲ್ಲಿ ಶಂಖಚಕ್ರ, ಗದಾ ಮತ್ತು ಪದ್ಮಗಳನ್ನು ಕಾಣುತ್ತೇವೆ. 3ನೇ ಗರ್ಭಗುಡಿಯಲ್ಲಿ ಶ್ರೀ ವೇಣುಗೋಪಾಲ, ಕೊಳಲು ಊದುತ್ತಿರುವ ಶ್ರೀಕೃಷ್ಣ, ಅವರ ಸಂಗೀತವನ್ನು ಆಲಿಸುತ್ತಿರುವ ಗೋಪಿಯರು, ಗೋವುಗಳು, ಋಷಿಮುನಿಗಳು. ಈ ಸಂಪೂರ್ಣ ದೃಶ್ಯವನ್ನು ಒಂದೇ ಶಿಲೆಯಲ್ಲಿ ಕೆತ್ತಿರುವುದು ಹೊಯ್ಸಳ ಶಿಲ್ಪಗಳ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಹೊಯ್ಸಳರ ಕಾಲದ ಎಲ್ಲಾ ದೇವಾಲಯಗಳಲ್ಲಿ ಇರುವಂತೆ ಗಣಪತಿ ಮತ್ತು ಮಹಿಷಾಸುರ ಮರ್ದಿನಿಯನ್ನು ನಾವಿಲ್ಲಿ ಕಾಣಬಹುದು. ಈ ದೇವಾಲಯದ ಸುಖನಾಸಿನಿಯಲ್ಲಿ ರಾಮಾನುಜಾಚಾರ್ಯರು ಮತ್ತು ನಮ್ಮಳವರ ಮೂರ್ತಿಗಳು ಸಹ ಇವೆ. ಈ ದೇವಾಲಯದಲ್ಲಿರುವ ಶಾಸನ ಕೇವಲ ದೇವಾಲಯದ ಬಗ್ಗೆ ಮಾತ್ರ ಹೇಳುವುದಿಲ್ಲ, ಆ ಕಾಲದ ಸಮಾಜ ಹೇಗಿತ್ತು ಎಂಬುದನ್ನು ತಿಳಿಸುತ್ತದೆ. ನಂಬಿಯರರು, ಸಿಂಗಾರಿಗಳು, ಬಾಣಸಿಗರರು, ಪರಿಚಾರಕರು, ಮಾಲೆಗಾರರು, ಗಾಣಿಗರು, ಕುಂಬಾರರು, ಅಗಸರು, ತಳವಾರರು ಇವೆಲ್ಲರೂ ದೇವಾಲಯದ ನಿರ್ವಹಣೆಯಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿ ಪುರಾಣ ವಾಚನಕ್ಕೆ ಪ್ರತ್ಯೇಕ ವ್ಯವಸ್ಥೆ ಇತ್ತು. ಜ್ಯೋತಿಷ್ಯ ಕಲಿಕೆಗೆ ಭೂದಾನ ನೀಡಲಾಗಿತ್ತು. ವೇದ ಅಧ್ಯಯನ ನಡೆಯುತ್ತಿತ್ತು. ಇದರಿಂದ ಶೆಟ್ಟಿಕೆರೆ ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಒಂದು ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತು ಎನ್ನುವುದು ಸ್ಪಷ್ಟವಾಗುತ್ತದೆ. ಹೊಯ್ಸಳರ ದೇವಾಲಯಗಳೆಂದರೆ ಕೇವಲ ಪೂಜಾ ಸ್ಥಳಗಳಲ್ಲ, ಅವು ಕಲ್ಲಿನಲ್ಲಿ ಕೆತ್ತಿದ ಕಲಾಕೃತಿಗಳು. ಶೆಟ್ಟಿಕೆರೆಯ ಯೋಗಮಾಧವ ದೇವಾಲಯವು ಅದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ನವರಂಗದ ಕಂಬಗಳನ್ನು ಗಮನಿಸಿದರೆ ಅವುಗಳ ಸಮತೋಲನ, ಹೊಳಪು ಮತ್ತು ನಿಖರ ರೂಪವನ್ನು ಕಂಡು ಆಶ್ಚರ್ಯವಾಗುತ್ತದೆ. ಇಂತಹ ಕಂಬಗಳನ್ನು ಹೊಯ್ಸಳರು ವಿಶೇಷ ತಂತ್ರಜ್ಞಾನದಿಂದ ರೂಪಿಸಿದ್ದರು. ಶತಮಾನಗಳು ಕಳೆದರೂ ಅವುಗಳ ಸೌಂದರ್ಯ ಇಂದಿಗೂ ಅಷ್ಟೇ ಉಳಿದಿದೆ. ದೇವಾಲಯವು ನಕ್ಷತ್ರಾಕಾರದ ಜಗತಿಯ ಮೇಲೆ ನಿರ್ಮಾಣವಾಗಿದೆ. ಹೊಯ್ಸಳರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳಲ್ಲಿ ಇದು ಒಂದು. ಈ ದೇವಾಲಯದ ಹೊರಭಾಗದ ಭಿತ್ತಿಗಳಲ್ಲಿ ಅತಿಯಾದ ಅಲಂಕಾರವಿಲ್ಲ. ಕಲ್ಯಾಣ, ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಯ ಸಮತೋಲನವನ್ನು ಇಲ್ಲಿ ಕಾಣಬಹುದು. ಸರಳತೆಯಲ್ಲಿಯೇ ಸೌಂದರ್ಯವನ್ನು ಮೂಡಿಸಿರುವುದು ಈ ದೇವಾಲಯದ ವಿಶೇಷತೆ. ನಾನು ಆಗಲವಾಡಿ ಪಾಳೆಯಗಾರರ ಕೆಲವು ಪುಸ್ತಕಗಳಲ್ಲಿ ಓದಿದ ನಂತರ ಹೊಯ್ಸಳ ಸಾಮ್ರಾಜ್ಯದ ಪತನ ನಂತರ ಈ ಪ್ರದೇಶ ವಿಜಯನಗರ ಸಾಮ್ರಾಜ್ಯದ ಅಧೀನಕ್ಕೆ ಬಂತು. ವಿಜಯನಗರ ಕಾಲದಲ್ಲಿ ಶೆಟ್ಟಿಕೆರೆಯ ಯೋಗಮಾಧವ ದೇವಾಲಯ ಮಹತ್ವ ಮುಂದುವರಿಯಿತು. ಈ ಅವಧಿಯಲ್ಲಿ ದೇವಾಲಯಕ್ಕೆ ವರನವರಂಗ, ಮುಖಮಂಟಪ ಹಾಗೂ ಇತರ ಕೆಲವು ವಾಸ್ತು ಸೇರ್ಪಡೆಗಳನ್ನು ಮಾಡಲಾಯಿತು ಎಂದು ವಾಸ್ತುಶೈಲಿಯ ಅಧ್ಯಯನದಿಂದ ತಿಳಿದು ಬರುತ್ತದೆ. ಇಲ್ಲಿನ ಬೃಹತ್ ಗರುಡಗಂಬ ಮತ್ತು ಮಹಾದ್ವಾರ ಮಂಟಪವು ಪಾಳೆಯಗಾರರ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ.
ಬಾಲವಾಡಿ ಪಾಳೆಯಗಾರರು ಚಿಕ್ಕನಾಯಕನಹಳ್ಳಿಯಲ್ಲಿ ಆಳುವಾಗ ಈ ಕೆಲಸ ಮಾಡಿದ್ದಾರೆ ಎಂದೆನಿಸುತ್ತದೆ. ಕಾಲದ ಒಡೆತದಿಂದ ಶಿಥಿಲಗೊಂಡಿದ್ದ ಈ ದೇವಾಲಯವನ್ನು ಪುರಾತತ್ವ ಇಲಾಖೆಯ ತಜ್ಞರು ವೈಜ್ಞಾನಿಕ ವಿಧಾನದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ದೇವಾಲಯದ ಪ್ರತಿಯೊಂದು ಕಲ್ಲನ್ನು ಎಚ್ಚರಿಕೆಯಿಂದ ಬೇರ್ಪಡಿಸಿ ಪ್ರತಿಯೊಂದು ಕಲ್ಲಿಗೂ ಪ್ರತ್ಯೇಕ ಸಂಖ್ಯೆಯನ್ನು ಗುರುತಿಸಿ ಅಗತ್ಯ ಸಂರಕ್ಷಣಾ ಕಾರ್ಯಗಳನ್ನು ನಡೆಸಿದ ನಂತರ ಅವುಗಳನ್ನು ಇದ್ದ ಸ್ಥಳದಲ್ಲೇ ಮತ್ತೆ ಮರುಜೋಡಿಸಲಾಗಿದೆ. ಅದಕ್ಕಾಗಿಯೇ ಇಂದಿಗೂ ಕೆಲವು ಕಲ್ಲುಗಳ ಮೇಲೆ ಈ ರೀತಿಯ ಸಂಖ್ಯೆಗಳು ಕಾಣಸಿಗುತ್ತವೆ. ಸುಮಾರು 7 ಶತಮಾನಗಳು ದಾಟಿದರೂ ಈ ದೇವಾಲಯ ಇಂದಿಗೂ ತನ್ನ ಶಿಲ್ಪಕಲೆ, ಇತಿಹಾಸ ಮತ್ತು ಆಧ್ಯಾತ್ಮಿಕ ವೈಭವವನ್ನು ಉಳಿಸಿಕೊಂಡಿದೆ. ಶೆಟ್ಟಿಕೆರೆಯ ಯೋಗಮಾಧವ ದೇವಾಲಯ ಕೇವಲ ಒಂದು ದೇವಾಲಯವಲ್ಲ, ಇದು ಹೊಯ್ಸಳರ ಶಿಲ್ಪಕಲೆ, ಒಂದು ಅಗ್ರಹಾರದ ಶಿಕ್ಷಣ ವ್ಯವಸ್ಥೆ, ಶಾಸನಗಳಲ್ಲಿ ದಾಖಲಾದ ಸಮಾಜ ಮತ್ತು ಶತಮಾನಗಳ ಇತಿಹಾಸವನ್ನು ಜೀವಂತವಾಗಿ ಉಳಿಸಿಕೊಂಡಿರುವ ಒಂದು ಅಪರೂಪದ ಸಾಂಸ್ಕೃತಿಕ ಪರಂಪರೆ. ಇಂತಹ ಪರಂಪರೆಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅಲ್ಲಿ ಶೆಟ್ಟಿಕೆರೆಯ ಕುರಿತು ಮತ್ತು ಇಲ್ಲಿನ ಶಾಸನಗಳು, ಕೆಂಪಮ್ಮ ಮತ್ತು ಭೈರವ ದೇವಾಲಯಗಳು, ಕಾರಬ್ಬ ಆಚರಣೆ ಹಾಗೂ ಇನ್ನೂ ಹಲವು ಅಪರೂಪದ ಮಾಹಿತಿಗಳನ್ನು ನಾನು ವಿವರವಾಗಿ ದಾಖಲಿಸಿದ್ದೇನೆ. ಹಾಗಾಗಿ ಶೆಟ್ಟಿಕೆರೆಯ ಸಂಪೂರ್ಣ ಡಾಕ್ಯುಮೆಂಟರಿಯನ್ನು ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ನಲ್ಲಿ ತಪ್ಪದೇ ವೀಕ್ಷಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.